ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಾರಿ ಶಶಿ. ಕರ್ನಾಟಕದ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಂದ ಡಿ ಬಾಸ್ ರವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಕರ್ನಾಟಕದ ಅಧಿಪತಿಗೆ ಜೈ ಡಿ ಬಾಸ್. ಸ್ನೇಹಿತರೆ ನಮಸ್ತೆ. ಈ ಕರ್ನಾಟಕದ ನಮ್ಮ ಹಾಸನ ಜಿಲ್ಲೆ ಬೇಲೂರು ತಾಲೂಕು ನಮ್ಮ ದರ್ಶನ್ ಸರ್ ಬರ್ತಡೇ ಮಾಡ್ತಾ ಇದ್ದಾರೆ. ಡಿ ಬಾಸ್ ಅವ್ರು ಬರ್ತಡೇ ಮಾಡಿದ್ದಾರೆ. ಎಲ್ಲ ಅಭಿಮಾನಿಗಳು ಸೇರಿ ಅಂದಾನ ಮಾಡಿದ್ದಾರೆ. ನಮ್ಮ ಎಲ್ಲರ ಪರವಾಗಿ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ನಾಡಿ ನಾಡೆ ಕಾವೇರಿ ತಾಯಿಯಾಡೆ ಜೀವಕ್ಕೆ ಜೀವ ನೀಡುತ್ತಾನೆ. ದೇವರು ಡಿ ಬಾಸ್ಗೆ 100 ವರ್ಷ ಆಯಸ್ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಬೇಡ ಅಂದ್ರು ಹುಡುಗ ನೆಲೆಯ ಒಳಗೆ ಇಣುಕಿ ಇರುಕು ಮಾಡವಳ. ಈ ಪ್ರೀತಿಲೇನೋ ಜಾದು ಇದೆ. ವಿಡಿಯೋ ಬರಲೇ ನನ್ಗೆ ಹೆಚ್ಚು ಅದಕ್ಕೆ ಡಬ್ಬಲ್ ಹೆಚ್ಚು ಅವನಿಗೆ. ಊರಿಗೆ ಒಬ್ಬನೇ ಈ ಸಿಂಹ ಅಂತ ಬರೆದೇ ಬಿಟ್ಟ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ಸ್ನೇಹಿತರೆ ನಮಸ್ತೆ. ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ತಿಮ್ಮನಹಳ್ಳಿ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ದರ್ಶನ್ ಅವರ ಡಿ ಬಾಸ್ ಅವರ ಅಭಿಮಾನಿಗಳು ಇವತ್ತು ಅನ್ನದಾನ ಏರ್ಪಡಿಸಿದ್ದಾರೆ. ದೇವರು ಅವರಿಗೆ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಿದೆ. ಒನ್ ಸೆಕೆಂಡ್, ವಿಶ್ ಯು ಹ್ಯಾಪಿ ಬರ್ಡೇ ದರ್ಶನ್ ಸರ್. ನಾಡಿಗೆ ಹುಲಿ ಇವನು, ನ್ಯಾಯಕ್ಕೆ ಇವನೇ ಸರದಾರ, ಅನ್ಯಾಯಕ್ಕೆ ಅಸುರ. ಇದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆ. ನಾನೊಬ್ಬ ದೊಡ್ಡ ಡಿ ಬಾಸ್ ಅಭಿಮಾನಿ. ತುಂಬಾ ದೊಡ್ಡ ಕನಸು ನನಗೆ ನನ್ನ ಲೈಫಲ್ಲಿ ಇರೋ ಗೋಲ್ ಏನಂದ್ರೆ ಡಿ ಬಾಸ್ ನ ನೋಡೋದು. ಪ್ರೀತಿಗಿಂತ ಜಗವ ಬೆಳಗೋ ಬೇಡ ದೀಪವಿಲ್ಲ. ನನಗೆ ನನ್ನ ಡಿ ಬಾಸ್ ನ ನೋಡ್ಬೇಕಾಗಿರೋದೆ ನನ್ನ ಲೈಫಲ್ಲಿ ಗೋಲು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಜೈ ಡಿ ಬಾಸ್. ಪ್ರೀತಿ ತಂದವನು ಹೀಗೇಕೆ ಮರೆಯಾದನು. ನಾವು ಡಿ ಬಾಸ್ ಅವ್ರನ್ನ ನೋಡ್ಬೇಕಂತ 5 ವರ್ಷದಿಂದ ಕಾಯ್ತಿದೀವಿ. ನಮ್ಗೆ ಹೋಗಕ್ ಆಗ್ತಿಲ್ಲ. ಇವತ್ತು ಹೋಗೋಣ ಅಂತಿದ್ವು, ಅನ್ನದಾನ ಮಾಡಿದೀವಿ, ಹಂಗಾಗಿ ಹೋಗಿಲ್ಲ. ನಿನ್ನ ಮನಸ್ಸಿಗಾಗಿ ಸೋದೆ. ಮುಂದಿನ ವರ್ಷ ತಪ್ಪದೆ ನಾನು ಡಿ ಬಾಸ್ ನೋಡ್ಕೊ ಬರಕ್ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಬರೋರು ನನ್ನನ್ನ ಒಂದ್ ಸ್ವಲ್ಪ ನಾನು ಹೋಗೋಕೆ ಎಲ್ಲರೂ ಎಂಕರೇಜ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಡಿ ಬಾಸ್ ಅವ್ರನ್ನ ನೋಡ್ಕೊ ಬರ್ತೀನಿ. ನನ್ನ ಜೊತೆ ಬರೋರು ಟಿ ಬಂದ್ ಮಾಡ್ತೀನಿ, ನಾನು ದುಡ್ಡು ಹಾಕೊಂತೀನಿ. ಬನ್ನಿ ಡಿ ಬಾಸ್ ನೋಡ್ಕೊ ಬರೋಣ. ನಾಳೆನೇ ರೆಡಿ. ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋ ಅಪ್ಪಟ ಅಭಿಮಾನಿ. ನಮ್ಮೂರಿನಲ್ಲಿ 90% ಡಿ ಬಾಸ್ ಅಭಿಮಾನಿಗಳು.
ಅದಕ್ಕೆ ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಾರೆ. ಅದು ಇಲ್ಲಿ ಮಗ ನಮ್ಮ ದೇವರು ನಮ್ಮನ್ನ ಸೆಲೆಬ್ರೇಟ್ ಅಂತ ಕರೆದಿದ್ದಾರೆ. ಸಾಕು. ನಾನು ಅಂದ್ರೆ ಪಂಚಪ್ರಾಣ ಊರಿಗೆಲ್ಲ ಕೇಳೋ ಮರಿ. ದರ್ಶನ್ ಸರ್ ಸಿನಿಮಾದೊಂದು ಡೈಲಾಗ್ ಬಿಡ್ತಾ ಇದ್ದಾರೆ, ಬರ್ಲಿ. ಇವರು ನಾಟಕ ಮಾಡಿದ್ದಾರೆ ಅಂತ ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ನಾನು ದಶಕಂಠನಾದ ಲಂಕೇಶ್ವರ ರಾವಣ. ಜೈ ರಾವಣ. ದುರ್ಯೋಧನ ಪಾಠ ನಿಮ್ಗಾಗಿ, ನಿಮ್ಗಾಗಿ ಸರ್. ಗೌರವಾಧಿಪತಿ ತುಂಬಾ ಡಿ-ಬಾಸ್ ಅಭಿಮಾನಿ ಅವರು. ಇವತ್ತು ಅವ್ರನ್ನ ನೋಡಕ್ ಹೋಗ್ಬೇಕು ಅಂತ ಭಾರಿ ಆಸೆ ಆಗಿದ್ರು. ಕಾರಣಾಂತರದಿಂದ ಇವರು ಅನ್ನದಾನ ಮಾಡ್ಬೇಕು ಅಂತ ಇದ್ದಿದ್ರಿಂದ ಹೋಗಕ್ಕಾಗಿಲ್ಲ. ದಯವಿಟ್ಟು ಡಿ-ಬಾಸ್ ಇವ್ರ ಹತ್ರ ನೋಡಕ್ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂಡು, ಡಿ-ಬಾಸ್ ಎಲ್ಲೇ ಇದ್ರು ಇವ್ರು ನೋಡಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ಡಿ-ಬಾಸ್ ದರ್ಶನ್ ಫ್ಯಾನ್ಸ್ ಅಲ್ಲ, ಅನ್ನದಾನ ದರ್ಶನ್ ಫ್ಯಾನ್ಸ್ ದರ್ಶನ್ ಅಭಿಮಾನಿಯಾಗಿ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಅನ್ನದಾನ ಮಾಡಿರೋದ್ರಿಂದ ಅವ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಕೃಷ್ಣನಿಗೆ ಕೇಳ್ಕೊಳ್ತಿದ್ದೀವಿ. ದರ್ಶನ್ ಅಂದ್ರೆ ಪ್ರಾಣ. ನಮ್ಮ ಮಕ್ಳಿಗೆ ಅಷ್ಟೊಂದು ಇಷ್ಟ. ಯಾಕಂದ್ರೆ ಬಡವರು ಕಷ್ಟ ನೋಡ್ತಾರ. ಅವರು ಬಡವರು ಅಂದ್ರೆ ತುಂಬಾ ಇಷ್ಟ. ದರ್ಶನ್ ಯಾಕಾಗಿ ಇಷ್ಟಪಟ್ಟಿದ್ರಿ ನೀವು ದರ್ಶನ್ ಸರ್? ಅವರು ಕಾರ್ಯ ಫಿಲಮ್ ಇಂದಾನೆ ಇಷ್ಟ ಆಯ್ತು. ಕಷ್ಟದಿಂದ ಬಂದಿದ್ದು. ಯಾಕೆ ಇಷ್ಟಪಡ್ತಿದ್ದೀರಾ? ನಮ್ಮ ಅಪ್ಪಾಜಿ ಹೆಂಗೆ ಕಷ್ಟದಿಂದ ಬೆಳೆದ್ರ, ಅವ್ರ ಅಪ್ಪಾಜಿ ಹೆಸರಿಲ್ದಂಗೆ ಅವ್ರು ಬೆಳೆದ್ರಲ್ಲ, ಅದರಿಂದ ಕಷ್ಟ. ದರ್ಶನ್ ಸರ್ ಆಕ್ಟಿಂಗ್ ಇಷ್ಟನಾ, ಡ್ಯಾನ್ಸ್ ಇಷ್ಟನಾ, ಏನ್ ಇಷ್ಟ? ಎಲ್ಲ ಇಷ್ಟ. ಆಕ್ಟಿಂಗ್ ಏನೋ ಅವ್ರ ಕೈ ಹಿಂಗ ಅಂದ್ರಲ್ಲ ಅಷ್ಟೇ ಸಾಕು. ಅವ್ರ ದೇವರು, ಎಸ್ಪೆಷಲಿ ಅವ್ರ ವ್ಯಕ್ತಿತ್ವ ಇಷ್ಟ ಅಂತ ಹೇಳಿ ಎಲ್ಲ. ನಮ್ಮ ದರ್ಶನ್ ಡಿ-ಬಾಸ್ ಅಭಿಮಾನಿಗಳ ಅಧ್ಯಕ್ಷ ಇವರು ತಿಮ್ಮನಹಳ್ಳಿ ಗ್ರಾಮದ ಡಿ-ಬಾಸ್ ಅಭಿಮಾನಿಗಳಿಂದ ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿ-ಬಾಸ್. ಇನ್ನೂ 100 ಕಾಲ ಸುಖವಾಗಿರಿ. ಇನ್ನೂ ಇದೇ ತರ ಬರ್ತಡೇ ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ವಿ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡಿ-ಬಾಸ್. ಜೈ ಡಿ-ಬಾಸ್. ದೇವಿಲ ಸೂಪರ್ ಸರ್. ಸಾಕು, ಬರ್ತೀನಿ ಇವಾಗ. ಸದ್ಯದಲ್ಲೇ ಬರ್ತೀನಿ. ನಂಗೆ ಗಾಡಿ ನೋಡಿ ಸರ್, ನಂಗೆ ಗಾಡಿ ನೋಡಿ. ಸ್ನೇಹಿತರೆ ಮತ್ತು ನನ್ನೆಲ್ಲ ಡಿ-ಬಾಸ್ ಅಭಿಮಾನಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.